ರಾಜೇಂದ್ರ ಕಠಾರಿಯಾ ವಿಚಾರವಾಗಿ ಶಾಸಕರ ಚಕಮಕಿ ನಡೀತಾ ಇದೆ. ನಾರಾಯಣಸ್ವಾಮಿ ಮತ್ತು ರಾಜೇಗೌಡ ಮಧ್ಯೆ ಪರಸ್ಪರ ಕಿತ್ತಾಟ ನಡೆದಿದೆ. ಸಿಎಲ್ಪಿ ಸಭೆಯಲ್ಲಿ ಶಾಸಕರಿಬ್ಬರ ನಡುವೆ ಮಾತಿನ ಚಕಮಕಿ ನಡೆದಿದೆ. ಕಂದಾಯ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಯಾಗಿರುವಂತಹ ಕಠಾರಿಯಾ, ರಾಜೇಂದ್ರ ಕಠಾರಿಯಾ, ಕಂದಾಯ ಇಲಾಖೆಯ ಕೆಲಸಗಳು ಸರಿಯಾಗಿ ಆಗ್ತಾ ಇಲ್ಲ. ರಾಜೇಂದ್ರ ಕಠಾರಿಯಾ ವಿರುದ್ಧ ಬಂಗಾರಪೇಟೆಯ ಶಾಸಕ ಕಿಡಿಕಾರಿದ್ದಾರೆ. ವರ್ಗಾವಣೆ ಮಾಡದೆ ಮುಂದುವರಿಸಲಾಗಿದೆ ಅಂತ ವಾಗ್ದಾಳಿಯನ್ನು ನಡೆಸಿದ್ದಾರೆ. ನಾರಾಯಣಸ್ವಾಮಿ ಮಾತಿಗೆ ರಾಜೇಗೌಡ ಆಕ್ಷೇಪವನ್ನು ವ್ಯಕ್ತಪಡಿಸುತ್ತಾರೆ. ಈ ವೇಳೆ ನಾರಾಯಣಸ್ವಾಮಿ ಮಾತಿಗೆ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದು ಇಲಾಖೆಯಲ್ಲಿ ಕಠಾರಿಯಾ ಉತ್ತಮವನ್ನು ಕೆಲಸ ಮಾಡ್ತಾ ಇದ್ದಾರೆ ಅಂತ ರಾಜೇಗೌಡರು ಹೇಳ್ತಿದ್ದಾರೆ. ಈ ಹಿನ್ನೆಲೆಯಲ್ಲಿ ಸಿಎಲ್ಪಿ ಸಭೆ ಇವತ್ತು ನಡೀತಾ ಇತ್ತು ಖಾಸಗಿ ಹೋಟೆಲ್ನಲ್ಲಿ. ಆ ಸಂದರ್ಭದಲ್ಲಿ ಇಬ್ಬರು ಕಾಂಗ್ರೆಸ್ನ ಶಾಸಕರ ನಡುವೆ ಮಾತಿನ ಚಕಮಕಿ ನಡೆದಿದೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಇವತ್ತು ಖಾಸಗಿ ಹೋಟೆಲ್ನಲ್ಲಿ ಸಿಎಲ್ಪಿ ಸಭೆ ನಡೀತಾ ಇತ್ತು. ಆ ಸಿಎಲ್ಪಿ ಸಭೆಯಲ್ಲಿ ಕಾಂಗ್ರೆಸ್ನ ಎಲ್ಲ ನಾಯಕರುಗಳು ತಮ್ಮ ತಮ್ಮ ವಿಚಾರಗಳನ್ನು, ತಮ್ಮ ತಮ್ಮ ತೊಂದರೆಗಳನ್ನು ಹೇಳ್ಕೊಳ್ಳುವಂತಹ ಕೆಲಸವನ್ನ ಮಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ಬಂಗಾರಪೇಟೆಯ ಶಾಸಕರಾಗಿರುವಂತಹ ನಾರಾಯಣಸ್ವಾಮಿ ಈ ಕಂದಾಯ ಇಲಾಖೆಯ ರಾಜೇಂದ್ರ ಕಠಾರಿಯಾ ಇದಾರಲ್ಲ, ಅವರು ಸಮರ್ಪಕವಾಗಿ ಕೆಲಸವನ್ನ ಮಾಡ್ತಾ ಇಲ್ಲ ಅನ್ನುವಂತಹ ವಿಚಾರವನ್ನ ಪ್ರಸ್ತಾಪ ಮಾಡ್ತಾರೆ. ಆ ಸಂದರ್ಭದಲ್ಲಿ ಶೃಂಗೇರಿಯ ಶಾಸಕರಾಗಿರುವಂತಹ ಟಿ.ಡಿ. ರಾಜೇಗೌಡರು ಅವರು ಇದನ್ನ ಅಲ್ಲಗಳೆಯುವಂತಹ ಕೆಲಸವನ್ನ ಮಾಡ್ತಾರೆ. ಆ ಸಂದರ್ಭದಲ್ಲಿ ರಾಜೇಂದ್ರ ಕುಮಾರ್ ಕಠಾರಿಯಾ ವಿಚಾರಕ್ಕಾಗಿ ಇಬ್ಬರ ನಡುವೆ ವಾಕ್ಸಮರ ಆಗುತ್ತೆ, ಮಾತಿಗೆ ಮಾತು ಬೆಳೆಯುತ್ತೆ. ಕಂದಾಯ ಇಲಾಖೆ ಪ್ರಧಾನ ಕಾರ್ಯದರ್ಶಿ ಕಠಾರಿಯಾ ಕೆಲಸದ ಬಗ್ಗೆ ಆಕ್ಷೇಪವನ್ನ ಏನು ನಾರಾಯಣಸ್ವಾಮಿ ಎತ್ತಿದ್ರಲ್ಲ, ಆ ವಿರುದ್ಧವಾಗಿ ಅವರ ಹೇಳಿಕೆಯನ್ನ ಒಪ್ಪೋದಕ್ಕಾಗೋದಿಲ್ಲ ಅಂತ ಟಿ.ಡಿ. ರಾಜೇಗೌಡರು ಹೇಳ್ತಾರೆ. ಈ ಹಿನ್ನೆಲೆಯಲ್ಲಿ ಇಬ್ಬರ ನಡುವೆ ಚರ್ಚೆ ಆಗುತ್ತೆ. ಚರ್ಚೆ ಆಗಿ ಇಬ್ಬರೂ ಸಹ ಮಾತಿಗೆ ಮಾತನ್ನ ಬಳಸ್ತಾರೆ. ನಾರಾಯಣಸ್ವಾಮಿ ಹೇಳೋದೇನು ಅಂದ್ರೆ, ನಮ್ಮ ಸಮಸ್ಯೆಗಳ ಬಗ್ಗೆ ಪತ್ರವನ್ನು ನೀಡಿದ್ರೂ ಸಹ ಕೆಲಸವನ್ನ ಮಾಡಿಕೊಡ್ತಾ ಇಲ್ಲ, ಆ ಇಲಾಖೆಯಲ್ಲಿ ಕೆಲಸನೇ ಆಗ್ತಾ ಇಲ್ಲ, ಯಾವುದೋ ಕಾರಣಕ್ಕಾಗಿ ನೋಟಿಸನ್ನು ಕೊಡ್ತಾರೆ. ಆದರೆ ಹಿರಿಯ ಶಾಸಕರು ಅಂತ ನೋಡದೆ ಸಹ ನೋಟಿಸನ್ನು ಕೊಡ್ತಿದ್ದಾರೆ ಅಂತ ನಾರಾಯಣಸ್ವಾಮಿ ಕಠಾರಿಯಾ ವಿರುದ್ಧ ಶಾಸಕರು ಪತ್ರ ಬರೀತಾ ಇದ್ದಾರೆ, ನಾವು ಬರೆದಿದ್ವಿ, ಆದರೂ ಸಹ ಕಠಾರಿಯಾ ವರ್ಗಾವಣೆ ಮಾತ್ರ ಆಗ್ತಾ ಇಲ್ಲ ಅನ್ನುವಂತಹ ವಿಚಾರವನ್ನು ಇಟ್ಕೊಳ್ತಾರೆ. ಆದರೆ ಅದೇ ನಾರಾಯಣಸ್ವಾಮಿ ಮಾತಿಗೆ ರಾಜೇಗೌಡರು, ಶೃಂಗೇರಿಯ ಶಾಸಕರು, ಅವರು ಆಕ್ಷೇಪವನ್ನು ಎತ್ತುತ್ತಾರೆ. ಆ ಥರ ಏನೂ ಇಲ್ಲ, ಅವ್ರು ಒಳ್ಳೆ ಕೆಲಸವನ್ನು ಮಾಡ್ತಾ ಇದ್ದಾರೆ, ಸುಖ ಸುಮ್ಮನೆ ಆರೋಪ ಮಾಡೋದು ಬೇಡ ಅನ್ನುವಂತಹ ಮಾತಾಡಿದಂತಹ ಸಂದರ್ಭದಲ್ಲಿ ಇಬ್ಬರ ನಡುವೆ ಮಾತಿಗೆ ಮಾತು ಬೆಳೆದು ಚರ್ಚೆಗಳು ನಡೆಯುತ್ತೆ. ಇದು ಇವತ್ತು ಬೆಂಗಳೂರಲ್ಲಿ ನಡೀತಾ ಇರುವಂತಹ ಖಾಸಗಿ ಹೋಟೆಲ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಅವರ ಸಮ್ಮುಖದಲ್ಲಿ ಕಾಂಗ್ರೆಸ್ನ ಸಿಎಲ್ಪಿ ಸಭೆ. ಆ ಸಿಎಲ್ಪಿ ಸಭೆಯಲ್ಲಿ ಒಬ್ಬ IAS ಅಧಿಕಾರಿಯ ವಿಚಾರವಾಗಿ ದೊಡ್ಡ ಮಟ್ಟದಲ್ಲಿ ಮಾತಿಗೆ ಮಾತು ಬೆಳೆಯುತ್ತೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.